ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮುತ್ತೂಟ್ ಫೈನಾನ್ಸ್ನ ವ್ಯವಸ್ಥಾಪಕ ಟಾರ್ಚರ್ಗೆ ಬಲಿಯಾದ್ರೆ ಉದ್ಯೋಗಿ ಮಂಜುನಾಥ್ ಪೂಜೇರಿ ಎಂಬ ಮುತ್ತೂಟ್ ಫೈನಾನ್ಸ್ ಬೈಲಹೊಂಗಲ ಶಾಖೆಯ ಉದ್ಯೋಗಿ ಇಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಜಕನಾಯಕನ ಕೊಪ್ಪ ಗ್ರಾಮದ ಮರಕ್ಕೆ ನೇಣು ಹಾಕಿಕೊಂಡು ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಈ ಹಿಂದೆ ಕಿತ್ತೂರು ತಾಲೂಕಿನ ದೇವರ ಶಿಗಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಮಂಜುನಾಥ್ ಪೂಜೇರಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೇಸರ್ಗಿ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಪೊಲೀಸರು ನನ್ನ ಗಂಡನ ಆತ್ಮಹತ್ಯೆಗೆ ಮುತ್ತೂಟ್ ಫೈನಾನ್ಸ್ ಮೇಲಿನ ವ್ಯವಸ್ಥಾಪಕರೇ ಕಾರಣ ಎಂದು ಆರೋಪ ಮಾಡಿದ್ದಾರೆ ಪತ್ನಿ. ಒಟ್ಟಾರೆ ಪೊಲೀಸರ ತನಿಖೆಯಿಂದಲೇ ಸತ್ಯಾಂಶ ಹೊರಬರಬೇಕಾಗಿದೆ. ಅವ್ರಿಗೆ ಬ್ಯಾಂಕ್ನವ್ರ ಭಾಳ ಟಾರ್ಚರ್ ಕೊಟ್ಟಾರ್ರಿ ಅವ್ರಿಗೆ, ಅದಕ್ಕೆ ಹಂಗೆ ಮಾಡ್ಕೊಂಡಾರ್ರಿ ಅವ್ರು. ಯಾವ ಬ್ಯಾಂಕು? ಮುತ್ತೂಟ್ ಬ್ಯಾಂಕ್ ರೀ, ಬೈಲಹೊಂಗಲ ಮುತ್ತೂಟ್. ಮುತ್ತೂಟ್ ಫೈನಾನ್ಸಾ? ಹಾಂ ರೀ. ಏನು ಅಲ್ಲಿ ಉದ್ಯೋಗಿ ಆಗಿದ್ರು ಏನು ಇವರು ಸಾಲ ಪಡೆದಿದ್ರು? ಸಾಲ ಇವ್ ಕಸ್ಟಮರ್ಗೆ ಸಾಲ ಕೊಟ್ಟಿದ್ರಿ, ಇವ್ರು ಸಾಲ ಏನು ತೊಗೊಂಡಿಲ್ರಿ. ಅಲ್ಲ ಇವರೇ ಫೈನಾನ್ಸ್ ಅಲ್ಲಿ ಉದ್ಯೋಗಿ ಆಗಿದ್ರಾ? ಹಾಂ, ಉದ್ಯೋಗ ಅಲ್ಲಿ ಕೆಲಸ ಮಾಡ್ತಿರ್ರಿ ಇವ್ರು. ಸಂಬಳ ಎಷ್ಟು ಕೊಡ್ತಿದ್ರು? ಸಂಬಳ 17,000 ಕೊಡ್ತಿರ್ರಿ. ಏನಾದ್ರು ಹೇಳ್ಕೊಟ್ಟಿದ್ರ ನಿಮ್ಮ ಹತ್ರ? ನಮ್ಗೆ ಏನು ಹೇಳಿಲ್ರಿ. ಇಂಥಲ್ಲಿ ಹೋಗ್ಕೇನು ಅಂತಿಲ್ಲ, ಇಂಥಲ್ಲಿಂದ ಮಾಡ್ತಾನು ಅಂತಿಲ್ಲ. ನಮ್ಮ ಮನೆಗೇನೋ 3-4 ಸರ್ತಿ ಬ್ಯಾಂಕ್ನವ್ರು ಬಂದರ್ರಿ. ಅಲ್ಲ ಎಷ್ಟು ದಿನ ಕೆಲಸ ಯಾವಾಗಿಂದ ಸೇರ್ಕೊಂಡಿದ್ರು? ಎಷ್ಟು ದಿನ ಆಗಿತ್ತು ಸೇರ್ಕೊಂಡು? 8-9 ತಿಂಗಳು ಆತ್ರಿ. ಹೌದಾ? ಹಾಂ ರೀ. ಏನಾದ್ರು ನಿಮ್ಮ ಹತ್ರ ಕಷ್ಟ ಏನಾದ್ರು ಹೇಳ್ಕೊಂಡಿದ್ರ ಹಿಂಗೆಲ್ಲ ಸಮಸ್ಯೆ? ಇಲ್ರಿ, ಇದ ಕಸ್ಟಮರ್ ರೊಕ್ಕ ಕೊಡ್ಲೇ ಇಲ್ಲದ ನಮ್ಮ ಮ್ಯಾಲ ಹಾಕತ್ತಾರ್ರಿ ಅಂತ ಇದನ್ನಷ್ಟ ಹೇಳಿದ್ರಿ. ನಮ್ಮ ಜೊತೆ ಏನು ಹೇಳಿಲ್ಲ ಅನ್ನೋದು ಅವ್ರು. ಹೌದಾ? ಯಾವ ಕಡೆ ಓಡಾಡ್ತಿದ್ರು ಅವ್ರು ಜಾಸ್ತಿ? ಇಲ್ಲೇ ಸುತ್ತಮುತ್ತ ಹಳ್ಳಿಗೇನ ರೀ. ಹೌದಾ? ಹಾಂ ರೀ. ಈಗ ಅವ್ರೇನು ಯಾರ ಮೇಲೆ ಈಗ ಆರೋಪ ನಿಮ್ದು? ಆ ಬ್ಯಾಂಕ್ನವ್ರ ರೀ ನಮ್ಮ ಮೇಲೆ, ಅವ್ರ ಮೇಲೆ ಆರೋಪ ನಮ್ದು. ಅವರ ಮಾಡಿದಾರೆ. ನಮ್ಮ ಮನೆಯವ್ರಿಗೆ ಏನೋ ಪೆಟ್ಟು ಹತ್ತಂಗೆ ಮಾತಾಡಿದಾರೆ. ನಾವು 2 ಲಕ್ಷದ ಮಟ್ಟ ನಮ್ಮ ಮನ್ಯಾಗಿದ್ದು ಬಂಗಾರ ಒತ್ತಿ ಇಟ್ಟು ರೊಕ್ಕ ತುಂಬಿದೇವ್ರಿ ನಾವು. ತುಂಬೇನು ಮತ್ತು ನಮ್ಮ ಮ್ಯಾಲೆ ಭಾಳ ಟಾರ್ಚರ್ ಮಾಡಕತ್ತೀರಿ ಅವ್ರು. 3-4 ದಿನ ಬಂದಾರ್ರಿ ನಮ್ಮ ಮನೆಗೆ ಅವ್ರ. ಅಲ್ಲ ಎಷ್ಟು ತುಂಬಿದ್ರಿ ನೀವು? 2 ಲಕ್ಷದ ಮಟ್ಟ ತುಂಬಿದಾರ್ರಿ ನಮ್ಮ ಮನೆಯವ್ರ. ಹೌದಾ? ಹಾಂ, ಮನ್ಯಾಗಿನ ಬಂಗಾರ ಎಲ್ಲ ಕೊಟ್ಟಿದ್ದೇವ್ರಿ ನಾವು. ತುಂಬ್ರಿ ಮಂಚಾಗ ಬರೋದ್ಲೆ ಮರಕ್ಕೆ ಬರಂಗಿಲ್ಲ ಅಂತೆ ಎಲ್ಲ ಬಂಗಾರ ಎಲ್ಲ ಕೊಟ್ಟೇನ್ರಿ ನಾ ತುಂಬಿ ಅಂತೇಳಿ. ಅವ್ರು ತುಂಬಿರನು ಹಿಂಗೆ ಟಾರ್ಚರ್ ಮಾಡ್ರಿ. ನಾವು ಏನು ಮಾಡಿದ್ರಿ? ಸಣ್ಣ 3 ಮಕ್ಳು ಅದಾವ್ರಿ ನನಗೆ. ಈಗ ನಮ್ಮ ಗಂಡನ ಕೊಡಂದ್ರೆ ಕೊಡ್ತಾರ್ರಿ ಅವರು. ಈಗ ಬ್ಯಾಂಕ್ ಅವ್ರು ಯಾರಾದ್ರೂ ಬಂದವ್ರಾ? ನಮ್ಮ ಜನ ಇಲ್ಲಿ ಯಾರು ಬಂದಿಲ್ರಿ ಅವರು. ಇನ್ನೇ ಬಂದಿಲ್ಲ ಬ್ಯಾಂಕ್ ಅವರು? ಇಲ್ರಿ. ಈಗ ನೆನ್ನೆ ಎಲ್ಲೋಗಿದ್? ನೆನ್ನೆ ಕೆಲಸಕ್ಕೆ ಹೋಗಿದ್ರಾ? ನಿನ್ನೆ ಕೆಲ್ಸಕ್ಕೆ ಬಂದೆ, ಸುಟ್ಟಿ ಅಲ್ರಿ. ಸ್ಯಾಟರ್ಡೇ ಹೋಗಿದ್ರು. ಸ್ಯಾಟರ್ಡೇ ಹೋಗಿ ರೊಕ್ಕ ತುಂಬಿ ಬಂದಾರ್ರಿ. ಸಂಡೇ ಹೋಗಿಲ್ಲ, ಸಂಡೇ ಮನ್ಯಾಗನ ಅದಾರ್ರಿ. ಇವತ್ತು ಡ್ಯೂಟಿಗೆ ಹೋಗ್ಯೇನಂತೆ ಹೇಳಿ ಹೋಗ್ಯಾರಿ. ಆಮೇಲೆ ನಮಗೆ ಏನೂ ಹೇಳಿಲ್ರಿ ಅವ್ರು. ಹಂಗಲ್ಲಮ್ಮ, ಈಗ ನೆನ್ನೆ ಈಗ ಯಾವಾಗ ಆಗಿದ್ದು ಇದು ಇನ್ಸಿಡೆಂಟು? ಏನ್ರಿ? ಇದು ಯಾವಾಗ ಆಗಿರೋದು? ಈಗ ಬೆಳಿಗ್ಗೆ ಆಗೈತ್ರಿ. ಇದು 6 ಗಂಟೆದಾಗ ರೀ. ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಯೇನಂತಂದ್ರಿ. ಡ್ಯೂಟಿಗೆ ಹೋಗ್ಯೇನ ನಾವು ಏನು ಅನ್ಲಿಲ್ರಿ. ಆಮೇಲೆ ಹೋಗಿ ಬರ್ರಿ ಅಂತ ಹೇಳಿ ಕಳ್ಸಿದ್ವಿ ರೀ ನಾವು. ಹೌದಾ? ಹಾಂ ರೀ. ಈಗ ನಿಮ್ಮ ಹತ್ರ ಹೇಳಿದ್ರಾ ಬ್ಯಾಂಕ್ ಅವ್ರು ಹಿಂಗೆ ಟಾರ್ಚರ್ ಕೊಡ್ತಾವ್ರೆ ಅಂತ? ನನ್ನ ಜೊತೆನೇ ಬಂದು ಮಾತಾಡಿದಾರ್ರಿ, ಅವ್ರ ಜೊತೆನೂ ಬಂದು ಮಾತಾಡಿದಾರ್ರಿ. ಭಾಳ ಟಾರ್ಚರ್ ಕೊಟ್ರಿ ನಮಗೆ ಅವ್ರ. ಏನೇನು ಮಾತಾಡಿದ್ರು? ಅವ್ರು ನೀವು ರೊಕ್ಕ ತೊಗೊಂಡು ಹೋಗಿದಾರಿ, ರೊಕ್ಕ ಕಟ್ರಿ, ಆಮೇಲೆ ಕಸ್ಟಮರ್ ದುಡ್ಡು ತೊಗೊಂಡಿರಿ ನೀವು ಅಂತ ಭಾಳ ಟಾರ್ಚರ್ ಕೊಟ್ರಿ ನಮ್ಗೆ. ಹಂಗೆ ಹಿಂಗೆ ಭಾಳ ಬೇಗ ಬೇದ್ರಿ ಅವ್ರ. ಏನು ಮಾಡೋದ್ರಿ? ಈಗ ನಮಗೆ ಸಣ್ಣ 3 ಮಕ್ಳು ಅದಾರಿ. ನಾ ಏನು ಮಾಡೋದ್ರಿ? ಆಯ್ತಮ್ಮ, ಓಕೆ, ಖಂಡಿತ ನಾನು ಮಾತಾಡ್ತೀನಿ ತಡಿಯಮ್ಮ. ಸಂಬಂಧಪಟ್ಟ ಇವ್ರ ಜೊತೆ ಮಾತಾಡ್ತೀನಿ. ಆಯ್ತಮ್ಮ, ಓಕೆ, ನೀವು ಧೈರ್ಯ ತಗೊಳ್ಳಿ. ನಾನು ಬರ್ತೀನಿ, ಖಂಡಿತ ಅಲ್ಲಿ ಬಂದು ಭೇಟಿ ಕೊಡ್ತೀನಿ. 1 ವರ್ಷದ ಕೋರ್ಸ್ ಐತ್ರಿ. 4 ವರ್ಷದ 8 ವರ್ಷದ 3 ಹೆಣ್ಣು ಮಕ್ಳು ಅದಾರಿ ನನಗೆ. ಆಯ್ತಮ್ಮ, ಓಕೆ. ಈಗ ನಿಮ್ಮ ಏನು ಇವಾಗ ಹೋಗ್ತಿದ್ರಲ್ಲ ಜಾಬಾಗ, ಅವಾಗೇನಾರು ಹೇಳೋದ್ರಾ? ಏನು ಹೇಳಿಲ್ರಿ ನಮಗೆ. ಕಸ್ಟಮರ್ ಬ್ಯಾಂಕಿಗೆ ಹೋಗಿ ಅವ್ರ ಜೊತೆ ಮಾತಾಡಿ ಬ್ಯಾಂಕ್ನವ್ರು ಬರ್ತಾರೆ, ಹೊಳ್ಳಿ ಬರ್ತೀನಿ ಅಂತ ಹೇಳಿ ಹೋಗ್ಯಾರ್ರಿ. ಹೌದಾ? ನೈಟ್ ಮನೆಗೆ ಇದ್ರಾ? ನೈಟ್ ಮನ್ಯಾಗನೇ ಅದಾರ್ರಿ. ಹೌದಾ? ಓಕೆ. ಇಲ್ಲಿ ಜಗನಾಯಕನಕೊಪ್ಪದಲ್ಲೇ ಇದ್ರಾ? ಹಾಂ ರೀ. ಬೈಲಹೊಂಗಲ್ದಾಗ ನಾವು ಬಾಡಿಗೆ ಮಾಡ್ಕೊಂಡು ಉಳ್ದಿದ್ರಿ. 8-9 ತಿಂಗಳು ಆತ್ರಿ ನಾವು ಬೈಲಹೊಂಗಲ್ಕ್ಕೆ ಉಳಿದ ಕೆಲ್ಸಕ್ಕೆ ಅಲ್ಲಿ ಸೇರ್ರಿ. ಹಾಂ ರೀ. ಈಗ 2 ದಿನ ಆತ್ರಿ. ಅವ್ರು ಹಂಗೆ ಟಾರ್ಚರ್ ಕೊಡೋಣ ಬೆಂಗ್ಳೂರಿಗೆ ಹೋಗಿರ್ರಿ ಅವ್ರು. ನಾವೆಲ್ಲರೂ ಬೇಗ ಮನೆಗೆ ಕರ್ಸ್ಕೊಂಡ್ರಿ ಅವ್ರನ್ನ. ಆಮೇಲೆ ಅವ್ರು ದುಡ್ಡು ಕಟ್ಟಿದಿರಿ. ನಾವು ದುಡ್ಡು ಕಟ್ರೇನು ಟಾರ್ಚರ್ ಮಾಡ್ರಿ. ಮನುಷ್ಯಾಗ ಹೆಂಗೆ ಅನಿಸ್ತತ್ರಿ? ಕರೆಕ್ಟ್.
ಅವ್ರ ನಮ್ಮನೆ ಮಾಡಿದ್ರಿ ನಾವ್ ಏನ್ ಮಾಡೋದ್ರಿ ಈಗ ನಮ್ಗೆ ಸಣ್ಣ ಸಣ್ಣ 3 ಮಕ್ಳು ಅದಾವ್ರಿ. ಈಗ ನಿಮ್ಮ ಯಜಮಾನ್ರು ಇದಾಗಿರೋದಕ್ಕೆ ಮುತ್ತೂಟ್ ಫೈನಾನ್ಸರೇ ಕಾರಣ ಅಂತೀರಾ? ಮುತ್ತೂಟ್ ಫೈನಾನ್ಸ್ ದವ್ರೇ ಕಾರಣ ರೀ. ಅವ್ರ ಏನೋ ಬೆಟ್ಟದ್ದು ಹಂಗ್ ಮಾತಾಡಿದಾರ್ರಿ ನಮ್ಮ ಮನೆಯವ್ರಿಗೆ. ಈಗೇನು ನೀವು ಫಿರ್ಯಾದಿ ಏನು ಕೊಡ್ತೀರಾ, ಕಂಪ್ಲೇಂಟ್ ಏನು ಕೊಡ್ತೀರಾ? ಕಂಪ್ಲೇಂಟ್ ಮಾಡ್ತೇವ್ರಿ ನಾವು ಅವ್ರ ಮೇಲೆ ರೀ. ಆಯ್ತಮ್ಮ, ಓಕೆ. ಖಂಡಿತ ನಾವು ಧೈರ್ಯ ತಗೊಳ್ಳಿ. ಖಂಡಿತ ನಾವು ಸದಾ ನಮ್ಮ ಸುದ್ದಿ ಸಮೂಹ ನಿಮ್ಮ ಜೊತೆಗಿರುತ್ತೆ. ಖಂಡಿತ ನಾವು ಬರ್ತೀವಮ್ಮ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಒಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಕಿತ್ತೂರು ತಾಲೂಕಿನ ದೇವರ್ಷಿಗಳ್ಳಿ ಒಂದು ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ ಪೂಜಾರ ಅವರು ಇಂದು ಬೆಳಗ್ಗೆ ಬೈಲಹೊಂಗಲ ತಾಲೂಕಿನ ಜಕ್ನೈನಕೊಪ್ಪ ಒಂದು ರೀತಿ ಗ್ರಾಮದ ಒಂದು ರೀತಿ ಮರಕ್ಕೆ ಒಂದು ರೀತಿ ಪಕ್ಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಫೋನ್ ಬರ್ತದೆ. ಫೋನ್ ಬರ್ತಿದ್ದ ತಕ್ಷಣ ಅವರು ತುಂಬ ಹತ್ತಿರದಿಂದ ನೋಡಲ್ಪಟ್ಟಿದೆ ಒಬ್ಬ ಪತ್ರಕರ್ತನಾಗಿ. ಇಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಖಂಡಿತ ಅವರ ಮನೆಯವ್ರಿಗೆಲ್ಲ ವಿಚಾರಿಸಿದೆ, ಮತ್ತು ಪೊಲೀಸ್ ಅವ್ರಿಗೂ ಸಹ ಕಾಲ್ ಮಾಡಿದೆ, ಮನೆ ನೇಸರ್ಗಿ CPI ಸರ್ಗೆ. ಅವರು ಆಲ್ರೆಡಿ ಎಲ್ಲ ಅಟೆಂಡ್ ಮಾಡಿದರು, ಓಕೆ. ಆದರೆ ಇತ್ತೀಚೆಗೆ ಈಗ ನಾನು ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಮಂಜುನಾಥ್ ಪೂಜಾರಿ ಅವರು ತುಂಬ ಒಳ್ಳೆಯ ಕ್ರಿಯೇಟಿವಿಟಿ ವ್ಯಕ್ತಿಯಾಗಿದ್ದರು. ಅದರ ಜೊತೆಗೆ ಪಾಪ 3 ಜನ ಮಕ್ಕಳು, ಪಾಪ ಒಬ್ಬ ಧರ್ಮಪತ್ನಿ ಸಣ್ಣ ವಯಸ್ಸಲ್ಲೇ ಪಾಪ ಅವರು ಬಿಟ್ಟೋಗಿದ್ದಾರೆ. ಕಾರಣ ಏನಂತ ಹೇಳ್ತಾವ್ರೆ ಅಂದರೆ, ಮುತ್ತೂಟ್ ಫೈನಾನ್ಸ್ ಅಂತಕ್ಕಂಥ ಒಂದು ರೀತಿ ಮೇಲಾಧಿಕಾರಿಗಳ ಮೇಲಿನ ವ್ಯವಸ್ಥಾಪಕರ ಕಾರಣ ಅಂತ ಹೇಳ್ತಾವ್ರೆ. ವಿಶೇಷವಾಗಿ ನಾನು ಏನಪ್ಪ ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ದೇನೆಂದರೆ, ದಯವಿಟ್ಟು ಇತ್ತೀಚೆಗೆ ನೋಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಹಕರ ಮೇಲೆ ಈ ರೀತಿ ಫೈನಾನ್ಸ್ ಅವ್ರು ಕಿರುಕುಳ ಕೊಡ್ತಕ್ಕಂಥದ್ದು. ಮತ್ತು ಇವರು ಮುತ್ತೂಟ್ ಫೈನಾನ್ಸ್ ಅವ್ರು ಏನಪ್ಪ ಮಾಡ್ತಾರಂದರೆ, ಗ್ರಾಮೀಣ ಪ್ರದೇಶದ ಕೆಲವು ಉದ್ಯೋಗಿಗಳನ್ನ ತಗೋತಾರೆ ಕೆಲಸಕ್ಕೆ. ತಗೊಬಿಟ್ಟು ಎಲ್ಲ ಒಂದು ರೀತಿ ಟಾರ್ಗೆಟ್ ಕೊಡ್ತಾರೆ, ಓಕೆ. ಟಾರ್ಗೆಟ್ ಕೊಟ್ಬಿಟ್ಟು ಅವ್ರಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂದರೆ, ತುಂಬ ಜನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ, ಆಯಿತಾ. ಹಾಗಾಗಿ ಬರೀ ಇವರು ಮುತ್ತೂಟ್ ಫೈನಾನ್ಸ್ನ ಮೇಲಾಧಿಕಾರಿಗಳು, ಮೇಲಿನ ವ್ಯವಸ್ಥಾಪಕರು ಬರೀ ಅವರು ಟಾರ್ಗೆಟ್ ಬೇಕಾಗಿರುತ್ತೆ, ಪರಂತು ಒಬ್ಬ ಉದ್ಯೋಗಿಯ ಒಂದು ರೀತಿ ಆರೋಗ್ಯ ಹಿತರಕ್ಷಣೆ ಬದ್ದಾಗಿಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೇವರೆಗೂ ಸಹ ಅವರಲ್ಲಿ ಉದ್ಯೋಗಿ, ಮುತ್ತೂಟ್ ಫೈನಾನ್ಸ್ನಲ್ಲಿ ಒಬ್ಬ ಉದ್ಯೋಗಿ ಬೆಳಗ್ಗೆ ಸೂಸೈಡ್ ಮಾಡ್ಕೊಂಡವ್ರೆ ಕೆಲಸಕ್ಕೆ ಹೋಗೋವಾಗ. ಇಲ್ಲೇವರೆಗೂ ಸಹ ಮುತ್ತೂಟ್ ಫೈನಾನ್ಸ್ನ ವ್ಯವಸ್ಥಾಪಕರಾಗಲಿ ಮತ್ತು ಉದ್ಯೋಗಿಗಳಾಗಲಿ ಹೋಗಿಲ್ಲ ಅಂದರೆ ಏನ್ರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ಯಾಕ್ರಿ ಕೆಲಸ ಮಾಡಬೇಕು, ಆಯಿತಾ. ಹಾಗಾಗಿ ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಾದರೂ ಸಹ ಒಂದು ರೀತಿ ಆ ಮುತ್ತೂಟ್ ಫೈನಾನ್ಸ್ ಅವರು ಹೋಗಲಿಲ್ಲ ಅಂದರೆ ಯಾವ ರೀತಿ? ಮತ್ತು ವಿಶೇಷವಾಗಿ ಪಾಪ ಆ ಹೆಣ್ಮಗಳು ಹೇಳಿದ್ಲು, ಪಾಪ ಅವರ ಧರ್ಮಪತ್ನಿ ಪಾಪ ನೊಂದಿದ್ದಾರೆ. ಏನಂತ ಹೇಳ್ತಾರಂದರೆ, ಸರ್ ಈ ರೀತಿ ಅಮೌಂಟ್ ತುಂಬಬೇಕಾಗಿತ್ತು, ಇದು ಅಮೌಂಟ್ ಎಲ್ಲ ತುಂಬಿದ್ದೀವಿ ಸರ್, ನಾವು ಬಂಗಾರ ಒತ್ತೆ ಇಟ್ಬಿಟ್ಟು ತುಂಬಿದ್ದೀವಿ, ಮತ್ತು ಬೆಂಗಳೂರಿಗೂ ಸಹ ಹೋಗಿ ಬಂದಿದ್ದರು, ಬೈಲಹೊಂಗಲದಲ್ಲಿ ವಾಸ ಆಗಿದ್ವಿ ಅಂತ ಪಾಪ ನೊಂದ್ಕೊಬಿಟ್ಟು ಹೇಳ್ತಾರೆ. ನಿಮ್ಮ ಒಂದು ರೀತಿ ಟಾರ್ಗೆಟ್ಗಳು ಕಿರುಕುಳಕ್ಕೋಸ್ಕರ ಒಂದು ಜೀವ ಬಲಿ ಪಡೆದ್ರಿ ಮನೆ ಮುತ್ತೂಟ್ ಫೈನಾನ್ಸ್ ಅವರೇ, ಆಯಿತಾ. ಅದ್ರ ಜೊತೆಗೆ ಅವರ ಧರ್ಮಪತ್ನಿ ಮತ್ತು ಮಕ್ಕಳು ಬೀದಿಗೆ ಬಿದ್ದರು, ಅವ್ರ ಪರಿಸ್ಥಿತಿ ಹೆಂಗೆ, ಆಯಿತಾ. ಮತ್ತು ಇನ್ನು ಮಂಜುನಾಥ್ ಪೂಜಾರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಸುಮಾರು ಒಂದು 9 ವರ್ಷಗಳಿಂದ ಬಲ್ಲೆ ನಾನು. ಮಾಜಿ ಒಂದು ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ದೇವರ್ಷಿಗಳ್ಳಿಯಲ್ಲಿ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು, ಒಂದು ರೀತಿ ಪ್ರಗತಿಪರ ಒಂದು ರೀತಿ ಚಿಂತಕರು ಆಗಿದ್ದರು, ಆಯಿತಾ. ಇಂಥ ಸಂದರ್ಭದಲ್ಲಿ ಏನೋ ಉಪಜೀವನಕ್ಕೆ ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಒಂದು ಮಾನವೀಯತೆಗೆ ಬೆಲೆ ಕೊಡಲಿಲ್ಲ ಅಂದರೆ ಹೆಂಗ್ರಿ ಮುತ್ತೂಟ್ ಫೈನಾನ್ಸ್ ಅವರೇ? ದಯವಿಟ್ಟು ನಾನು ಆಗ್ರಹ ಮಾಡ್ತೀನಿ ಪೊಲೀಸ್ ಇಲಾಖೆಗೆ, ದಯವಿಟ್ಟು
ಆ ಫೈನಾನ್ಸ್ ವಿರುದ್ಧ ಏನು ಖಾಸಗಿ ಫೈನಾನ್ಸ್ ಮುತ್ತೂಟ್ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಮೊದಲು ಎಫ್ ಐ ಆರ್ ಆಗಬೇಕು. ಯಾಕಪ್ಪ ಅಂತಂದರೆ ಅವರ ಮಾನಸಿಕ ಹಿಂಸೆಗೆ ಈ ರೀತಿ ಇದಾಗಿದೆ. ಆಯಿತಾ? ಈ ರೀತಿ ಆಗ್ಬಿಟ್ರೆ ಹೆಂಗೆ ಜನಸಾಮಾನ್ಯರು ಬದುಕೋದಂಗೆ, ಬಡವ್ರು ಬದುಕೋದಂಗೆ? ಆಯಿತಾ? ಮೊದಲು ದಯವಿಟ್ಟು ಇಂಥವ್ರಿಗೆ ರಕ್ಷಣೆ ಕೊಡಿ. ಮತ್ತು ಖಾಸಗಿ ಫೈನಾನ್ಸ್ ಅವರು ಕೆಲಸಕ್ಕೆ ಸೇರ್ಕೊಳ್ಳೋವಾಗ ಇಲ್ದಿದ್ದೇ ಡಾಕ್ಯುಮೆಂಟ್ ತೆಗಿತೀರಲ್ಲಪ್ಪ ನೀವು. ಆಯಿತಾ? ಹಾಗಾಗಿ ದಯವಿಟ್ಟು ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಜೊತೆಗೆ ಯಾಕಪ್ಪ ಅಂತಂದರೆ ಪಾಪ ಅವ್ರು ನೊಂದಿರ್ತಕ್ಕಂಥವ್ರಿಗೆ ಮೊದಲು ಅವ್ರಿಗೆ ಎಷ್ಟು ಕೊಟ್ಟರು ಸಾಲದು ರೀ. 3 ಜನ ಹೆಣ್ಮಕ್ಳು ಪಾಪ ಮಕ್ಕಳಿದ್ದಾರೆ ಮತ್ತು ಹೆಂಗಿದ್ದಾರೆ, ಹೆಂಗ್ರಿ ಪಾಪ ಹೆಣ್ಮಗಳು ವಿಧವಾಗಿ ಬದುಕೋದು. ಆಯಿತಾ? ಹಾಗಾಗಿ ದಯವಿಟ್ಟು ಅವ್ರ ಮೇಲೆ ಮೊದಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಆಯಿತಾ? ಅಂತೇಳ್ಬಿಟ್ಟು ನಾನು ಒಬ್ಬ ಪತ್ರಕರ್ತನಾಗಿ ದಯವಿಟ್ಟು ಈ ವರದಿನ ಪ್ರಕಟಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.